ನಮಸ್ಕಾರ ರೈತ ಬಾಂಧವರೇ, ನಾನು ನಾಗೇಶ್ವರ್ ಅಂತೇಳಿ. ನಮ್ಮದು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಮದರಿ ಗ್ರಾಮದವ್ರು. ಇವತ್ತು ನಾವು ಇಂಡಿ ತಾಲೂಕಿನ ಚೆಣಗಾವ್ ಗ್ರಾಮಕ್ಕೆ ಬಾಬುರಾವ್ ಬಸವಣ್ಣಪ್ಪ ಬಗಲಿಯವರ ತೋಟಕ್ಕೆ ಬಂದೆವು. ಅವರು ತೋಟಕ್ಕೆ ಬಂದಿದ್ದ ವಿಶೇಷತೆ ಅಂದ್ರೆ ಏನಂದ್ರೆ, ಇವರು ರಾಸಾಯನಿಕ ಕೃಷಿಯಿಂದ ಬೇಸತ್ತು ಇವತ್ತು ದೇಶೀಯ ಕೃಷಿ ಋಷಿಮುನಿಗಳ ಅಂತ ಋಷಿ ಕೃಷಿ ಮಾಡ್ಬೇಕಂತೇಳಿ ಅವರು ಇವತ್ತು ಇಲ್ಲಿ ಗೀರ್ ಹಾಕ್ಲ ತಂದಾರ. ಗೀರ್ ಹಾಕ್ಲದಿಂದ ಅವ್ರು ಜೀವಾಮೃತ ತಯಾರು ಮಾಡ್ತಾರೆ. ಅವ್ರ ಬಲ್ಲಿ ಕಲ್ಚರ್ ಅದ, ಎಲ್ಲ ಅದ. ಆಲ್ರೆಡಿ ಇದೆಲ್ಲ ಯೂಸ್ ಮಾಡಿಕೊಂಡು ಇವತ್ತು ಆಲ್ಮೋಸ್ಟ್ ಆಲ್ ಅವ್ರ ಕಬ್ಬಿಗೆ ಒಂದು ಎರಡು ತಿಂಗಳಿಂದ ಬಿಡಕತ್ತಾರ. ಅವ್ರ ಮೂಲ ಎಮ್ಮೆ ಗಿಮ್ಮಿ ಎಲ್ಲ ಇದ್ವು. ಎಮ್ಮೆ ತುಪ್ಪನೂ ಸಿಗ್ತದೆ, ಅವ್ರ ಬಲ್ಲಿ ಗೀರ್ ಹಾಕ್ಲೋ ತುಪ್ಪನೂ ಸಿಗ್ತದೆ. ಅದಕ್ಕೆ ನೀವು ಯಾರಾದರೂ ತುಪ್ಪ ಆಸಕ್ತಿಯಿಂದ ದೇಶಿ ಆಕಳ ತುಪ್ಪ ತಿನ್ಬೇಕಂದ್ರೆ ನಮ್ಮದಲ್ಲಿ ಗೀರ್ ಆಕಳ ಇದಲ್ಲ. ದೇಶೀಯ ತಳಿಗಳಲ್ಲಿ ಗೀರ್ ತಳಿ ಒಂದು ಅತ್ಯಂತ ಪ್ರಮುಖವಾದಂಥ ತಳಿ. ಅದರ ಯಾವುದೇ ಹಾಲು ಹೈನ ನಾವು ಇವತ್ತು ತುಪ್ಪ ಅಲ್ಲಿ ಹಾಲು ಅಲ್ಲಿ ಒಂದು ವಿಚಾರ, ಆಕಳ ತಳಿಗಳಲ್ಲಿ ಆಕಳ ಅಂತ ಬಂದಂಗ ಬಹಳಷ್ಟು ತಳಿಗಳು ಅದಾವು. ಅಲ್ಲ ಎಲ್ಲದ್ರಾಗ ಯಾವ್ದು ಶ್ರೇಷ್ಠ ಅನ್ನೋದಿಲ್ಲ ಸರ್. ಗೀರ್ ಆಕಳ ಶ್ರೇಷ್ಠ. ದೇಶಿ ಆಕಳುಗಳಲ್ಲಿ ಎಲ್ಲಾನು ಶ್ರೇಷ್ಠ. ಅದರ ಯಾವುದೇ ಒಂದು ರೋಗ ರುಜಿನಗಳು ಓಡಿಸುವಂತ ತಾಕತ್ತು ಇದೆಲ್ಲ ಜವಾರಿ ಆಕಳುಗಳೆಲ್ಲ ಅದ. ಅದರಲ್ಲಿ ಪ್ರಮುಖವಾದಂತ ತಳಿ ಅಂದ್ರೆ ಗೀರ್ ಆಕಳ ತುಪ್ಪ ತಿಂದ್ರೆ ನಾವು ಇಲ್ಲಿ ಗೊತ್ತಾಗ್ಯದ. ಮೊದಲೆಲ್ಲ ನಮ್ಮಲ್ಲಿ ಕಿಲಾರಿ ಜವಾರಿ ನಮ್ಮ ಲೋಕಲ್ ವೆರೈಟಿ ಅಂದ್ರೆ ಕಿಲಾರಿನೇ. ಕಿಲಾರಿ ಜವಾರಿ ಅಂತ ಎಲ್ಲ ಬರ್ತಾವಲ್ಲ, ಅವ ನಮ್ಮ ಲೋಕಲ್ ತಳಿ. ಗುಜರಾತ್ ತಳಿ ಇದು ಗೀರ್ ಅಂದ್ರೆ. ಇದ್ರ ಈಗ ಪಾಳ್ಯಾಕರ್ ಅವ್ರ ಪ್ರಕಾರ ಗೀರ್ ಅನ್ನೋದು ಅದು ತುಪ್ಪ ತಿಂದ್ರ ಸಿಗುದೇ ಇಲ್ಲ ಯಾರಿಗೂ. ಇವತ್ತೆಲ್ಲ ಮಾರ್ಕೆಟ್ನಲ್ಲೆಲ್ಲ ಬಂದವ ಆನಂದಿನಿ ತುಪ್ಪ, ಆ ತುಪ್ಪ, ಈ ತುಪ್ಪ ಅಂತ ರಗಡ ಹೆಸರು ಅದಾವ. ಬರೇ ಹೆಸರು ಅದ್ರಲ್ಲೆಲ್ಲ ಬರೇ ಇದನ್ನೇ ಇರ್ತದ. ಅದ್ರ ತುಪ್ಪದ ಹೆಸರಿಲ್ಲ. ಅದಕ್ಕೆ ಈಗ ಅವರು ಬಗಲಿಗೌಡ್ರೆ, ಈಗ ನೀವು ಈಗ ಆಸಕ್ತಿಯಿಂದ ಗೀರ್ ಹಾಕ್ಲ ತಂದಿರಿ. ನೀವು ಖಾಯಂ ಇಲಿತನ ಈಗ ವಯಸ್ಸು ಈಗ 60ಕ್ಕೆ ಬಂದ್ರೂ ಇವತ್ತಿನ ತನೂ ನೀವು ಪ್ಯಾಕೆಟ್ ಹಾಲ ಪ್ಯಾಕೆಟ್ ತುಪ್ಪ ತಿಂದಿಲ್ಲ. ನಿಮ್ಮ ಅನಿಸಿಕೆ ಅನುಭವಗಳು ಹೇಳ್ಬೇಕು ನಮಗೀಗ ಈ ತುಪ್ಪ. ನಮ್ಮ ಅನಿಸಿಕೆ ಅಂದ್ರೆ ಸರ್, ಇಲ್ಲಿ ತನ ನಾವು ಬರೀ ಎಮ್ಮೆ ಹಾಲ ಎಮ್ಮೆ ತುಪ್ಪ ಉಂಡವರು. ಮತ್ತು ಅದು ರಾಸಾಯನಿಕ ಬೆಳೆ ಮಾಡ್ಕೊತ ಬಂದೀವಿ. ಈಗ ಅದು ಬೆಳೆನೂ ಭೂಮಿನೂ ಬಾದಾಗೈತಿ, ಬೆಳೆನೂ ಸರಿಯಾಗಿ ಬರಲ್ಲಾಗ್ಯಾವ. ಅದಕ್ಕಾಗಿ ಇದು 50,000 ರೂಪಾಯಿ ಕೊಟ್ಟು ಒಂದು ದೇಶಿ ಆಕಳು ತಂದು ಇನ್ನದು ಒಟ್ಟು ಬೆಳೆದೂ ಪರ್ಯಾಯ ಆಗಬೇಕು, ನೈಸರ್ಗಿಕ ಕೃಷಿ ಕಟಿಮುಖ ಆಗಬೇಕು, ನಮಗೂ ಉಳ್ಳಕ್ಕೆ ಹೆಲ್ದಿ ಇದು ಆಗ್ಬೇಕಂತೇಳಿ ಈ ಉದ್ದೇಶ ಇಟ್ಕೊಂಡು ಒಟ್ಟು ವಿಷಮುಕ್ತ ಆಹಾರಕ್ಕೆ ನಾವು ಬಂದೀವಿ ರೀ ಒಟ್ಟಿಗೆ ಇಲ್ಲಿ. ಹ್ಞೂ ರೀ. ನೀವು ವ್ಯಾಪಾರ ದೃಷ್ಟಿ ಇಟ್ಕೊಂಡು ಮಾಡ್ಬೋದಲ್ಲ ಇಷ್ಟಂತ? ವ್ಯಾಪಾರದ ಏನು ಭಾಳ ಇದು ಇಲ್ರಿ ಸರ್ ನಮ್ಗೆ. ಯಾಕಂದ್ರೆ ಮೊದಲು ಹೊಲ ಉಪಯೋಗ ಮಾಡ್ಕೋಬೇಕಾಗೈತಿ. ಕೆಲವೊಬ್ರು ಏನಂತಾರ ಮಾಡೋದಾಗಲ್ಲ ಅಂತಾರ್ರಿ. ಮಾಡೋದಾಗಲ್ಲ ಅಂದ್ರೆ ಅವ್ರಿಗೆ ಮಾಡೋದು ಯಾವ್ದಾದ್ರು ದುಡ್ಡಿನ ಸಂಬಂಧ ಏನಾದ್ರು ಮಾಡೇಬೇಕು ಬಿಡ್ರಿ. ಹಾಂ ರೀ, ದುಡ್ಡಿನೇ ಬೇಕು. ನೀವು ಎಷ್ಟು ಕೊಟ್ರಿ ಆಕಳಿಗೆ? 50,000 ಕೊಟ್ಟಿನಿ ಸರ್. 50,000 ಕೊಟ್ಟಿರಿ. 50,000 ಕೊಟ್ರಿ ಅಲ್ಲ. ಮತ್ತೆ ಇದಕ್ಕೆ ದಿನ ಎಷ್ಟು ಹಾಲು ಹಿಡ್ತೈತ್ರಿ ಡೈಲಿ? ಇದು ಮುಂಜಾನೆ 4 ರೀ, ಸಂಜೆಗೆ 2 6 ಲೀಟ್ರ್ ಹಿಡ್ತೈತಿ. 6 ಲೀಟ್ರ್. 6 ಲೀಟ್ರ್ ಅಂದ್ರೆ ಹೆಂಗಿದು ಆಕಳ ಹಾಲು ಹೆಂಗದವ್ರಿ? 60 60 ಇಲ್ಲಿ 50 ತಗೋತಾರ್ರಿ. 50. ಹ್ಞೂ ರೀ. 6 30. ದಿನ 300 ರೂಪಾಯಿ ಹಾಲು ಸಿಗ್ತದ. ಹ್ಞೂ ರೀ. 6 ತಿಂಗಳ ತನಕ ದಿನ 300 ರೂಪಾಯಿ. 300 ರೂಪಾಯಿ ಆಗಲ್ಲ ಸರ್, ಕಮ್ಮಿ ಆಗ್ತಾರೆ. 6 ಲೀಟ್ರ್ ಅಂದ್ರಲ್ಲ. 6 ಲೀಟ್ರ್ ಅಂದ್ರೆ 3 ಸೊಲಿಗೆ ಲೆಕ್ಕ ತಗೋತಾರೆ ಇವ್ರು. 50 ರೂಪಾಯಿ ಸೊಲಿಗೆ ರೀ, ಅಂದ್ರೆ 25 ರೂಪಾಯಿ ಲೀಟ್ರ್ ರೀ ಇದು ಇಲ್ಲಿಯವರು ಲೋಕಲ್. ಹ್ಞೂ, ಅಷ್ಟು ಕಡಿಮೆನೇ ರೀ ಇಲ್ಲಿ. ಅಂದ್ರೆ ದಿನ ಒಂದು 200 ರೂಪಾಯಿ ರೀ ನಿಮಗೆ. ಹಾಂ ಹೌದು. ಅದನ್ನ ತುಪ್ಪ ಮಾಡಿದ್ರೆ ಇನ್ನೂ ಲಾಭ ಅಲ್ಲ? ಹೌದಲ್ಲ ಸರ್, ಅದಕ್ಕಾಗಿ ತುಪ್ಪ ಮಾಡ್ಲಾಗ್ತೇವೆ ರೀ. ಮತ್ತು ಮೇನ್ ನಮಗೆ ಹೊಲಕ್ಕೆ ಹಾಕಲು ಮಜ್ಜಿಗೆ ಬೇಕು ರೀ, ಕಲ್ಚರ್ ಮಾಡ್ಲಕ್ಕೆ. ಬೆಳಿಗ್ಗೆ ಮಜ್ಜಿಗೆ ಅವಶ್ಯ ಮೇನ್ ಅದ ರೀ. ತುಪ್ಪ ಮಾರೋದು ಸೆಕೆಂಡ. ಫಸ್ಟ್ ನಮಗೆ ಬೇಕಾದದ್ದು ಇದು ದೇಶಿ ಆಕಳ ಮಜ್ಜಿಗೆ ಹೊಲಕ್ಕೆ ಹಾಕಲು ಕಲ್ಚರ್ ಮಾಡಿ. ಹಾಂ, 2 ರೀತಿಯಿಂದ ಲಾಭ ಆತ ಅಂತ ಹೇಳ್ಕಿರಂದ್ರೆ. ಹಾಂ, ತುಪ್ಪ ಸಿಗ್ತಾರೆ ಸರ್. ಹಾಂ, ನೋಡಕ್ಕೆ ಸಿಗ್ತದೆ. ಪ್ಯಾಕಿಂಗ್ ಅದ್ರಿ ಎಲ್ಲ ಕಾಂಜನ ಬಾಟ್. ಬೇಕಂದ್ರೆ ಹಾಂ, ಒಳ್ಳೆ ತುಪ್ಪ. ಹಾಂ, ಕಳಿಸ್ಕೊಡ್ತೀನಿ ಸರ್, ಕಳಿಸ್ಕೊಡ್ತೀನಿ. ನೋಡಿ ಸರ್ ಅವು ಬಾಟ್ಲಿ. ಹಾಂ, ನೋಡಿ ಸರ್, ಇಲ್ಲಿ ಅದು ಪ್ಯಾಕಿಂಗ್. ಹಾಂ ರೀ. ಹಾಂ, ಕಾಂಜಿನ ಬಾಟ್ಲಿ ಒಳಗೆ ಇವೆಲ್ಲ ಸೀಲ್ ರೀ, ಪ್ಯಾಕಿಂಗ್. ಹಾಂ ರೀ. ನೋಡ್ರಿ, ಇದು ಅರ್ಧ ಲೀಟ್ರ್ ಅಲ್ರಿ? ಅರ್ಧ ಲೀಟ್ರ್ ಪ್ಯಾಕಿಂಗ್. ಇದು 1/2 ಲೀಟ್ರ್ ಪ್ಯಾಕಿಂಗ್. ನೋಡ್ರಿ, ಇದರಲ್ಲಿ ಎಲ್ಲ ರೈತರು ಅದಾರ. ನಮ್ಮ ರೈತರು ಅಂದ್ರೆ ಯಾರಿಗೆ ಮೋಸ ಮಾಡೋರಲ್ಲ ವ್ಯಾಪಾರ ದೃಷ್ಟಿಯಿಂದ. ನೀವು ಪ್ಯೂರ್ ಚಿನ್ನೆ 24 ಕ್ಯಾರೆಟ್ ಬಂಗಾರ ಹೆಂಗಿರ್ತಲ್ಲ ಅದ್ರಲ್ಲಿ ಕಸರು ಸಿಗ್ಬೋದು, ಇದರಲ್ಲಿ ಕಸರು ಸಿಗಲ್ಲ. ಪ್ಯೂರ್ ಇದು ಗೀರ್ ಆಕಳು ತುಪ್ಪ ಇದೆ. ನಿಮ್ಮ ಆಕಳದ ವಿಡಿಯೋನು ಮಾಡ್ಕೊಂಡಿವಿ, ತುಪ್ಪದ ವಿಡಿಯೋ ಮಾಡ್ಕೊಂಡಿವಿ. ಯಾರಾದರೂ ಆಸಕ್ತಿ ಇದ್ದವರು ಈ ಗೌಡ್ರ ನಂಬರ್ ಕಾಲ್ ಮಾಡಬೇಕು. ಗೌಡ್ರೆ, ನಿಮ್ಮ ನಂಬರ್ ಹೇಳಿ. ಹೇಳೇನ್ರಿ ಸರ್? ಹಾಂ ರೀ, ಹೇಳ್ರಿ. ನಮ್ಮ ಫೋನ್ ನಂಬರ್ ತೋರಿಸಾರ 87 ರೀ 47 01 23 17.
ಯಾರ- ನಾನು ಶುದ್ಧ ತುಪ್ಪ ಬೇಕಂತ ಹಾ, ನೀವು ಯಾರೋ ಕಾಲ್ ಮಾಡ್ಬೋದು. ಕಾಲ್ ಮಾಡ್ಬೋದು. ನಿಮಗೆ ನೇರವಾಗಿ ನಿಮಗೆ ಬಸ್ಸಿಗಾರಿ ಇಡೋದ ಅಲ್ಲಿ ನೀವು ಇಲ್ಲೇ ಇಂಡಿಯಿಂದ ಇವ್ರು ಹಾ. 25 ಕಿಲೋಮೀಟರ್ ಅದ ಚಿಣೆಗಾಂವ್ ದುಳ್ಕ್ಯಾಡದಿಂದ ಮೇನ್ ಹೈವೇದಿಂದ ಒಂದು ಹಾ, 3 ಕಿಲೋಮೀಟರ್ ಅದ. ಹ್ಮ್. ನೀವು ಬಂದೂ ಹೋಗ್ಬೋದು ಲೋಕಲ್ದವ್ರು ಯಾರಾದ್ರೂ ಇದ್ರೆ. ಈಗ ಈ ತುಪ್ಪ ಅಂತೂ ಸಿಗೋದಿಲ್ಲ. ನಿಮ್ದು ಯಾವಾದಂಥ ಬೇಕಾದಂಥ ಇದ್ರ ಕಾಯಿಲೆ ಬಂದ್ರು ಸುದ್ದಕ್ಕೆ ಬರಲಾರ್ದಂಥದ್ದು ಅದ. ಈ ತುಪ್ಪ ತಿಂದ್ರೆ ಯಾವುದೋ ಕಾಯಿಲೆನೇ ಬರಲ್ಲ. ಅತ್ಯಂತ ಶುದ್ಧ ಗಾಜಿನ ಗ್ಲಾಸ್ ಅಲ್ಲಿ ರೆಡಿ ಮಾಡಿರಿ. ಹ್ಮ್. ಯಾವ್ದು ಏನು ಇದು ಇರಂಗಿಲ್ಲ, ಶುದ್ಧ ಅದು ಅಷ್ಟು. ಹೌದು. ಅದಕ್ಕೆ ಯಾರಾದ್ರೂ ಆಸಕ್ತಿ ಇದ್ದವರು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ತುಪ್ಪನ ತೊಗೋಬಹುದು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.